ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಹಕಾರ ಬ್ಯಾಂಕ್ನ ಬಡ್ಡಿ ಸಬ್ಸಿಡಿ ದುರ್ಬಳಕೆ, ವ್ಯವಸ್ಥಾಪಕರ ವಿರುದ್ಧ ಕ್ರಮಕ್ಕೆ ಸಾಮಾಜಿಕ ಕಾರ್ಯಕರ್ತ ಒತ್ತಾಯ. ಅಪೆಕ್ಸ್ ಬ್ಯಾಂಕ್ನಿಂದ ಡಿಸಿಸಿ ಬ್ಯಾಂಕ್ಗೆ ಬಂದಿದ್ದ ಬಡ್ಡಿ ಸಬ್ಸಿಡಿ ಹಣವನ್ನು ಸಾಲದ ಅಸಲಿಗೆ ಜಮಾ ಮಾಡಿ ಶಾಖೆಯ ವ್ಯವಸ್ಥಾಪಕ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಮಾರಿಕ್ ಪಾಷಾ ಆರೋಪಿಸಿದ್ದಾರೆ. 2021-22ನೇ ಸಾಲಿನಲ್ಲಿ ಸರ್ಕಾರದಿಂದ ಅಪೆಕ್ಸ್ ಬ್ಯಾಂಕ್ ವತಿಯಿಂದ ಚಿಂತಾಮಣಿ ನಗರದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲಾ ಸಹಕಾರ ಕೇಂದ್ರದ ಬ್ಯಾಂಕಿನಿಂದ ಚಿಂತಾಮಣಿ ಶಾಖೆಗೆ ಬಡ್ಡಿ ಸಬ್ಸಿಡಿ ಪಾವತಿಗೆ 2,23,00,000 ಹಣ ಬಂದಿದ್ದು, ಸದರಿ ಹಣವನ್ನು ಬಡ್ಡಿ ಪಾವತಿಗೆ ಜಮಾ ಮಾಡಿ ಬ್ಯಾಂಕ್ ಆದಾಯವನ್ನು ಹೆಚ್ಚಿಸಬೇಕಾಗಿದ್ದ ಬ್ಯಾಂಕ್ ವ್ಯವಸ್ಥಾಪಕ ನಾಗರಾಜು ಎಂಬುವರು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಾದ ಬೊಮ್ಮೆಕಲ್ಲು, ಯನಮಲಪಾಡಿ, ಅಂಕಾಲಮಡುಗು ಸಂಘಗಳ ಸಾಲದ ಅಸಲಿಗೆ ಜಮಾ ಮಾಡಿ ಬ್ಯಾಂಕ್ ಆಯವನ್ನು ಕುಗ್ಗಿಸಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಈ ಕುರಿತು ತನಿಖೆ ಮಾಡಿರುವ ಕೋಲಾರ ಕೇಂದ್ರ ಬ್ಯಾಂಕ್ನ ಡಿಎಂ ಶ್ರೀರಾಮ್ ಮತ್ತು ಆಡಳಿತಾಧಿಕಾರಿ ಮೊಹಮ್ಮದ್ ಸಲೀಂ ರವರು ತನಿಖೆ ಮಾಡಿದ್ದು, ಅವ್ಯವಹಾರ ಸಾಬೀತು ಆದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು, ಸಾರ್ವಜನಿಕರ ಸ್ವತ್ತು ಲಪಟಾಯಿಸಲು ಮುಂದಾಗಿರುವ ಬ್ಯಾಂಕ್ ವ್ಯವಸ್ಥಾಪಕರೊಂದಿಗೆ ಇನ್ನು ಬಡ್ಡಿ ಸಬ್ಸಿಡಿ ಹಣವನ್ನು ಬ್ಯಾಂಕ್ಗೆ ಉಳಿತಾಯ ಮಾಡಿಕೊಳ್ಳದೆ ಸಹಕಾರ ಸಂಘಗಳ ಸಾಲ ತೀರಿಸುವುದಾಗಿ ವ್ಯವಸ್ಥಾಪಕ ನಾಗರಾಜ್ ರವರು ಒಪ್ಪಿಕೊಂಡರು. ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲವೇಕೆ ಎಂದು ಪ್ರಶ್ನಿಸಿದ ಅವರು, ಗುಡಿಬಂಡೆಯಲ್ಲಿ ಇದೇ ರೀತಿ ಅವ್ಯವಹಾರ ಆದಾಗ ಅಲ್ಲಿನ ಬ್ಯಾಂಕ್ ಅಧಿಕಾರಿಗಳು ಅಮಾನತು ಮಾಡಿ ಎಫ್ಐಆರ್ ದಾಖಲಿಸಿದ್ದರು. ಆದರೆ ಇಲ್ಲಿ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಟಿವಿ 910 ಕನ್ನಡ ನ್ಯೂಸ್, ಚಿಂತಾಮಣಿ. ಈಗ ಗುಡಿ ಬಂದಿದೆ, ಸೇಮ್ ಡಿಸಿಸಿ ಬ್ಯಾಂಕ್ ಉದಾಹರಣೆ ಹೇಳ್ತೀನಿ. ಸೇಮ್ ದುರುಪಯೋಗ ಆದಾಗ ಒಂದು ವಾರದಲ್ಲಿ ಎಫ್ಐಆರ್ ಆಗುತ್ತೆ. ಇದರಲ್ಲೂ ಅಷ್ಟೇ, ನಿಮಗೆ ನೋಟಿಸಲ್ಲಿ ಇವರೇ ಹೇಳ್ತಾರೆ ದುರುಪಯೋಗ ಪಡಿಸಿದ್ದಾರೆ, ನಷ್ಟ ಬ್ಯಾಂಕಿಗೆ ಹಾನಿ ಉಂಟು ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಸೊ ಇವ್ರಿಗೆ ಗೊತ್ತಾಗಿದೆಯಾ? ಈಗ ಏನು ಹೇಳ್ತದೆ ನಿಮ್ಮ CC ರೂಲ್ಸ್ ಏನು ಹೇಳ್ತದೆ? ಒನ್ಸ್ ನೀವು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಅದಾದಮೇಲೆ ವೆರಿ ನೆಕ್ಸ್ಟ್ ಸ್ಟೆಪ್ಪು ನೀವು ಕ್ರಮ ತಗೋದು. ಅವ್ರು ಏನೇ ಸಮಜಾಯಿಸ್ಕೊಟ್ರೆ ನಿಮ್ಗೆ ಓಕೆ ಅಂತ ಕೂತ್ಕೊಂಡ್ಬಿಟ್ರೆ ಅದರಲ್ಲೇ ನಿಮ್ಮದು ಏನಾಗುತ್ತೆ, ನಿಮ್ಮ ಇಲ್ಲಿ ಇಂಟೆನ್ಷನ್ಸು ಕಾರಣ ಬಹುಶಃ ಅದೇ ನಾನು ಹೇಳಿದೆ ಅಲ್ಲ, ಆರೋಪಿ ಜೊತೆ ಶಾಮೀಲಾಗಿ ಈ ಆರೋಪನ ಆಚೆ ತೆಗೆದಿಲ್ಲ. ನಾನು ಸುಮಾರು 2 ಲಿಖಿತ ದೂರು ಕೊಟ್ಟರು, ಸುಮಾರು ವಾಟ್ಸಪ್ಪಲ್ಲಿ ನಾನು ಮೆಸೇಜಸ್ ಮಾಡಿದ್ರು. ಕಾನೂನು ಪ್ರಕಾರ ದೇ ಹ್ಯಾವ್ ಟು ಆ್ಯಕ್ಟ್. ಕಳ್ತನ ಆದಾಗ ಎಫ್ಐಆರ್ ಮಾಡೋದು ಭಾಳ ಸಹಜ. ಅದು ಆರೋಪಿ ಜೊತೆ ಶಾಮೀಲಾಗಿದ್ದಾರೆ ಅಂತ ನಂದು ಒಂದು ಅನಿಸಿಕೆ. ನೋಡಿ, ಕಾನೂನು ಹೇಳುವಾಗ ನಮ್ಮ ಪರ್ಸ್ನಲ್ ನಿರ್ಧಾರ ಹೇಳಕ್ಕೆ ಬರೋಲ್ಲ. ಕೆಲವೊಂದು ವಿಚಾರಕ್ಕೆ ಕಾಗ್ನಿಸಬಲ್ ಅಫೆನ್ಸ್ ಆದಾಗ ಈಗ ನಾವು ಪೊಲೀಸ್ ಇಲಾಖೆಯವರು ನೋಡೋಣ ಬಿಡಿ, ಮಾಡೋಣ ಬಿಡಿ, ನಿರ್ಧಾರ ಮಾಡೋಣ ಅಂತದಿಲ್ಲ. ಕಾನೂನುದು ಪ್ರಕ್ರಿಯೆ ಬಂದಾಗ ಕಾನೂನು ರೀತಿಯಲ್ಲಿ ಹೋಗ್ಬೇಕು. ನಮ್ಮ ಮನೆ ನಿರ್ಧಾರ ಅಲ್ಲ ಇದು, MD ಮನೆ ನಿರ್ಧಾರ ಅಲ್ಲ ಇದು. ಇಟ್ಸ್ ಎ ಸೀರಿಯಸ್ ಇಶ್ಯೂ ಆಫ್ ಪಬ್ಲಿಕ್ ಮನಿ. ಇಂಥ ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆ ಇರ್ತದೆ, ಹಂಗೆ ಹೋಗಬೇಕಾಗುತ್ತೆ. MD ಇರಲಿ, ಯಾರೇ ಇರಲಿ. ಅದೇ ನಾನು ಹೇಳಿದೆ ಅಲ್ಲ, ಆರ್ಬಿಟ್ರಲ್ಲಿ ಅವರು ಬಿಹೇವ್ ಮಾಡೋಕ್ಕಾಗಲ್ಲ.